ಎನ್ಡಿಎ ವಿಜಯ ಯಾತ್ರೆಗೆ ಬ್ರೇಕ್ ಹಾಕಲು ಒಂದಾಗಿದ್ದ ಇಂಡಿಯಾ ಮೈತ್ರಿಕೂಟದ ನಾಯಕನಿಗೆ ಚುನಾವಣಾ ಆಯೋಗ ಶಾಕ್ ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಮೇಲಾಟದಲ್ಲಿ ಎನ್ಸಿಪಿಯ ಶರದ್ ಪವಾರ್ಗೆ ಸೋಲಾಗಿದೆ. ತಾನೇ ಕಟ್ಟಿ ಬೆಳೆಸಿದಂಥ ಪಕ್ಷದ ಚಿಹ್ನೆ ಹೆಸರನ್ನ ಬಳಸದಂತೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿದೆ. ಅಷ್ಟಕ್ಕೂ ಏನಾಯಿತು ಬನ್ನಿ ನೋಡೋಣ. ಅಜಿತ್ ಪವಾರ್ ಬಣವೇ ಅಸಲಿ ಎನ್ಸಿಪಿ ಎಂದು ಘೋಷಣೆ. ಒಂದ್ ಕಡೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ಮೇಲೆ ಜಾರಿ ನಿರ್ದೇಶನಾಲಯದ ಕಣ್ಣು ಬಿದ್ದಿದೆ. ಮತ್ತೊಂದ್ ಕಡೆ ಮಹಾರಾಷ್ಟ್ರದ ಶರದ್ ಪವಾರ್ ನೇತೃತ್ವದ ಎನ್ಸಿಪಿಗೆ ಕೇಂದ್ರ ಚುನಾವಣಾ ಆಯೋಗ ಶಾಕ್ ನೀಡಿದೆ. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಿಂದ ಸಿಡಿದೆದ್ದು ಶಿವಸೇನೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದ ಅಜಿತ್ ಪವಾರ್ ಬಣವೇ ನಿಜವಾದ ಎನ್ಸಿಪಿ ಪಕ್ಷವೆಂದು ಚುನಾವಣಾ ಆಯೋಗ ಘೋಷಿಸಿದೆ. ಜೊತೆಗೆ ಪಕ್ಷದ ಚಿಹ್ನೆಯಾದ ಟೇಬಲ್ ಗಡಿಯಾರವನ್ನ ಅಜಿತ್ ಪವಾರ್ ಬಣ ಬಳಸಲು ಆಯೋಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇನ್ನು ಎನ್ಸಿಪಿ ಸಂಸ್ಥಾಪಕ ಶರದ್ ಪವಾರ್ ಬಣಕ್ಕೆ ಹೊಸ ಹೆಸರು ಹಾಗೂ ಹೊಸ ಚಿಹ್ನೆ ಕೊಡಬೇಕು ಅಂತ ಆಯೋಗ ಸೂಚಿಸಿದೆ. 3 ಹೆಸರು ಹಾಗೂ ಚಿಹ್ನೆಗಳನ್ನ ಸಲ್ಲಿಸಬೇಕು. ಅವುಗಳಲ್ಲಿ ಒಂದು ಹೆಸರು ಚಿಹ್ನೆಯನ್ನ ಆಯೋಗವು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ನಿರ್ಧರಿಸುತ್ತೆ. ಹಾಗಾಗಿ ಇಂದು ಮಧ್ಯಾಹ್ನ 3 ಗಂಟೆಯೊಳಗೆ ಹೆಸರು ಚಿಹ್ನೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿದೆ. 2 ಬಣಗಳ ನಡುವೆ ಎನ್ಸಿಪಿ ಚಿಹ್ನೆ ಹೆಸರಿಗಾಗಿ 6 ತಿಂಗಳಿನಿಂದ ಫೈಟ್ ನಡೆದಿತ್ತು. ಇತ್ತೀಚೆಗಷ್ಟೇ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯನ್ನ ಮಹಾರಾಷ್ಟ್ರ ಸ್ಪೀಕರ್ ಸೈಡ್ ಲೈನ್ ಮಾಡಿದ್ರು. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಬಣವೇ ಅಸಲಿ ಶಿವಸೇನೆ ಅಂತ ಹೇಳಿದ್ರು. ಈ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಾಗಲೇ ಎನ್ಸಿಪಿಗೆ ಕೇಂದ್ರ ಚುನಾವಣಾ ಆಯೋಗ ಶಾಕ್ ಕೊಟ್ಟಿದೆ. ದೆಹಲಿ ಸಿಎಂ ಆಪ್ತ ಸಹಾಯಕನ ಮನೆಯ ಮೇಲೆ ಇಡಿ ದಾಳಿ. 16 ಗಂಟೆಯಿಂದ ಶೋಧ ನಡೆಸಿದ್ರೂ ಏನೂ ಸಿಕ್ಕಿಲ್ಲ ಎಂದು ವ್ಯಂಗ್ಯ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಪ್ತ ಕಾರ್ಯದರ್ಶಿ ವಿಭವ್ ಕುಮಾರ್ ಮತ್ತು ಎಎಪಿಯ ಹಲವು ನಾಯಕರ ನಿವಾಸ ಸೇರಿದಂತೆ 10 ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. ದೆಹಲಿ ಜಲಮಂಡಳಿ ಮಾಜಿ ಸದಸ್ಯ ಶಲಭ್ ಕುಮಾರ್, ಪಕ್ಷ ಖಜಾಂಚಿ ಎನ್ಡಿ ಗುಪ್ತಾ ಹಾಗೂ ಆಪ್ ಜೊತೆ ನಂಟಿರೋ ಜಾರ್ಖಂಡ್ ಅಕೌಂಟೆಂಟ್ ಪಂಕಜ್ ಮಂಗಲ್ ನಿವಾಸದಲ್ಲೂ ಇಡಿ ಪರಿಶೀಲನೆ ನಡೆಸಿದೆ. ಇನ್ನು ಇಡಿ ದಾಳಿ ಬಗ್ಗೆ ವ್ಯಂಗ್ಯ ಮಾಡಿರೋ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕಳೆದ 16 ಗಂಟೆಯಿಂದ ಶೋಧ ನಡೆಸಿದ್ರು ಏನೂ ಸಿಕ್ಕಿಲ್ಲ ಅಂತ ಕಾಲೆಳೆದಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಜಾರಿ ನಿರ್ದೇಶನಾಲಯ ವಿಪಕ್ಷಗಳ ಮೇಲೆ ದಾಳಿ ನಡೆಸುತ್ತಿದೆ. ಕೇಂದ್ರ ಸರ್ಕಾರ ವಿರೋಧಿಗಳ ದಮನ ಮಾಡಲು ಕೇಂದ್ರೀಯ ಸಂಸ್ಥೆಗಳನ್ನ ಬಳಸಿಕೊಳ್ತಿದೆ ಎಂಬ ಕೂಗು ಜೋರಾಗಿದೆ. ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ TV9.